ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಪವಿತ್ರನ ಮನಸ್ಸಲ್ಲಿ ಏನೋ ದೇವನಿಗೆ ಜಾಗ ಸಿಕ್ತು ಅಂತ ಬೆಳಗ್ಗಿನ ವಿಡಿಯೋಸಲ್ಲಿ ಹೇಳಿದ್ದೀನಿ. ಹಾಗೆ ಪವಿತ್ರನ ರೂಮಲ್ಲಿ ಕೂಡ ಹೇಗೆ ಜಾಗ ಸಿಕ್ತು ಅಂತ ಫುಲ್ ಹೇಳ್ತೀನಿ, ನೋಡ್ತಾ ಇರಿ. ಹಾಗೆ ಪುಟ, ನಿನ್ನನ್ನು ಯಾರು ಇನ್ವೈಟ್ ಮಾಡಿದರು ಅಂತ ಹೇಳು ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾಳೆ ತಾತನ ಪವಿತ್ರ. ಇಲ್ಲಮ್ಮ, ದೇವು ಅವ್ರು ಮಾತ್ರ ಮಾಡೇ ಇಲ್ಲ ಅಂತ ಹೇಳ್ತಾರೆ. ಅವಾಗ ಅವ್ರ ತಮ್ಮ ಹೇಳ್ತಾನೆ, ಅಕ್ಕ ನಿನ್ನ ಆಣೆಗೂ ಹೇಳಿಲ್ಲ ಅಕ್ಕ, ದೇವ್ ಸರ್ ಅವ್ರ ಮೇಲೆ ಅಪರಾಧ ಕೊಡಬೇಡ ನೀನು ಅಂತ ಹೇಳ್ತಾ ಇರ್ತಾರೆ. ಮಾವ ನೀವಾದರೂ ನಿಜ ಹೇಳಿ, ನಿಮ್ಗೆ ಯಾರು ಹೇಳಿದರು ಅಂತ ದೇವ್ ಅವರು ಕೇಳ್ತಾ ಇರ್ತಾರೆ. ಮಾವ ಕೂಡ ಹೇಳಲ್ಲ, ಅದನ್ನೆಲ್ಲ ಮರ್ತು ಬಿಡಪ್ಪ, ಮತ್ತೇನೇನು ಕೇಳಬೇಡ ಅಂತೇಳ್ಬಿಟ್ಟು ಬೇಜಾರು ಮಾಡ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ನೆಕ್ಸ್ಟ್ ಮನೆಗೆ ಬರ್ತಾರೆ ಪವಿತ್ರ, ರಾಧಿಕಾ. ಹಾಗೆ ಕೇಳ್ತಾ ಇರ್ತಾಳೆ ರಾಧಿಕಾ, ಏನು ಇನ್ವೈಟ್ ಮಾಡಿದ್ದು ಯಾರು ಅಂತ, ನಮ್ಮ ಮನೇಲಿ ಇರೋರು ಯಾರೋ ಕರೆದ್ರೆ ತಾನೇ ಬರೋದು, ಅವನು ಹೇಗೆ ಬಂದ್ಲು ಅಂತ ಕೇಳ್ತಾ ಇರ್ತಾರೆ ಎಲ್ಲರನ್ನೂ. ಯಾರು ಕೂಡ ಒಪ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಆದರೆ ದೇವು ಅವರು ಹೇಳ್ತಾ ಇರ್ತಾರೆ, ನಾನೇ ಇನ್ವೈಟ್ ಮಾಡಿದ್ದು ಅಮ್ಮ, ಕ್ಷಮೆ ಇರಲಿ ಅಂತೇಳ್ಬಿಟ್ಟು ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳ್ತಾ ಇರ್ತಾರೆ ರಾಧಿಕಾ ಅವ್ರನ್ನ ದೇವು ಅವರು. ಹಾಗಾಗಿ ಯಾಕೆ ಈ ಥರ ಒಪ್ಕೊಂಡ್ರು ಇವರು ಅಂತೇಳ್ಬಿಟ್ಟು ಈ ಕಡೆ ನಮೃತ ಅಂತ ತುಂಬ ಅಪ್ಸೆಟ್ ಆಗಿರ್ತಾಳೆ. ಅಯ್ಯೋ ಏನೋ ಒಂದು ಆಯ್ತಲ್ಲ, ಹೋಗಲಿ ಬಿಡು ಅಂಥೇಳಿ ಹೊಟ್ಟೋಗ್ತಾರೆ. ಆವಾಗಲೇ ನೆಕ್ಸ್ಟ್ ಮತ್ತೆ ತಾತ ಪವಿತ್ರ ಸೇರಿಬಿಟ್ಟು ಏನು ಈ ಥರ ರೂಮಲ್ಲಿ ಮಲ್ಕೊಂಡಿದ್ದಾರಲ್ಲ ಅಂತ ಕೇಳ್ತಾ ಇರ್ತಾನೆ. ಅಯ್ಯೋ ಪಾಪ, ದೇವು ರೂಮ್ ಪವಿತ್ರನಿಗೆ ಕೊಟ್ಬಿಟ್ಟಿದ್ದಾರಲ್ಲ, ಅದಕ್ಕೆ ದೇವು ಅವರು ಹಾಲಲ್ಲಿ ಮಲ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಆಗ ಅದಾದ ತಕ್ಷಣ ನೆಕ್ಸ್ಟ್ ನಮೃತ ಬರ್ತಾಳೆ. ನಮೃತ ಬಂದುಬಿಟ್ಟು ಹಾಲಲ್ಲಿ ಮಲ್ಕೊಂಡಿದ್ದಾನೆ, ಅವಳನ್ನ ಗೆಸ್ಟಲ್ಲಿ ಇಡಬೇಕಿತ್ತು, ಪವಿತ್ರನ ಇಲ್ಲಿ ಕರ್ಕೊಂಬಂದ್ಬಿಟ್ಟು ತಪ್ಪು ಮಾಡಿದ್ವಿ ನಾವು ಅಂತ ಹೇಳ್ಬಿಟ್ಟು ರಾಧಿಕಾ ಅವ್ರ ಮುಂದೆ ಹೇಳ್ತಾ ಇರ್ತಾರೆ. ರಾಧಿಕಾ ಅವ್ರಿಗೆ ತಾತ ಹೇಳ್ತಾ ಇರ್ತಾರೆ, ನಿಮ್ಮ ರೂಮಲ್ಲಿ ಕೂಡ ದೇವ್ ಇರಲೇಬೇಕಿಲ್ಲ ಅಂದರೆ ತಪ್ಪಾಗಿ ಮಾತಾಡ್ತಾರೆ ಅಂತ ಹೇಳಿಬಿಟ್ಟು ಹೇಳೋಕ್ಕೆ ಶುರು ಮಾಡತ್ತಂತ ತಾತ. ಹಾಗೆ ಪವಿತ್ರ ದೇವ್ ಅವ್ರಿಗೆ ಹೇಳ್ತಾರೆ, ಇನ್ಮೇಲಿಂದ ನನ್ನ ರೂಮಲ್ಲಿ ನೀವೇ ಇರಬೇಕು, ಇರೋಣ ಅಂತ ಕೂಡ ಹೇಳ್ತಾರೆ. ಇದೇ ಥರ ಫುಲ್ ವಿಡಿಯೋಸ್ ಬೇಕಾಗಿದ್ದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.